ನಮಸ್ಕಾರ. ದಿಸ್ ಇಸ್ ಯುವರ್ಸ್ ಕಾರ್ತಿಕ್. ಸೊ ನೆಕ್ಸ್ಟ್ ಕ್ಷೇತ್ರ JDS ಗೆದ್ದಿರ್ತಕ್ಕಂಥ ಕ್ಷೇತ್ರ ಯಾವುದು ಏನು ಎತ್ತ ಅಂತ ಅಂದರೆ ಈ ಕ್ಷೇತ್ರನ ಅಪ್ಪ ಮಗ ಸ್ಪರ್ಧಿಸ್ತಕ್ಕಂಥ ಮತ್ತು ಈ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಕ್ಕಂಥ ಅಪ್ಪ ಪ್ರತಿ ಬಾರಿ ಗೆದ್ದಂತಹ ಮಂತ್ರಿ ಆಗಿದ್ದಾನೆ. ಸೊ ಈಗ ತನ್ನ ಮಗ ಕೂಡ ಮಂತ್ರಿ ಆಗಿದ್ದ. ಹಿಂದೆ ಈ ಕ್ಷೇತ್ರ SC ಆಗಿ ರಿಸರ್ವೇಷನ್ ಅಂದರೆ ಏನು ಇದು ಪರಿಶಿಷ್ಟ ಜಾತಿಗೆ ಮೀಸಲಿಟ್ಟಂಥ ಕ್ಷೇತ್ರ. ಸೊ ಯಾವಾಗ ಇದು ಜನರಲ್ ಆಯಿತು ಆವಾಗ ಗಂಟು ಮೂಟೆ ಕಟ್ಟಿದಂಥ ಅಪ್ಪ ಮಗ. ಸೊ ಸ್ನೇಹಿತರೆ, ಅರ್ಥ ಆಗಿರಬೇಕು ಯಾವ ಕ್ಷೇತ್ರ ಅಂತ ಅಂದರೆ ನನ್ ಅದರ್ ದ್ಯಾನ್ ಪ್ರಿಯಾಂಕಾ ಖರ್ಗೆ ಒಬ್ಬ ಅಯೋಗ್ಯ, ಅಸಹ್ಯ, ಏನು ಬೇಕಾದ್ರೂ ಹೇಳ್ಬೋದು ಅಪ್ಪ ಮಗನ ಬಗ್ಗೆ. ಮೈಸೂರು ಥರ ಇಂಪ್ರೂವ್ ಮಾಡಿಕೊಡಿ, ಇನ್ನೊಂದು ಮಾಡಿ, ಮತ್ತೊಂದು ಮಾಡಿ ಅಂತ ಹೇಳಿದಂಥ ಒಬ್ಬ ಅಯೋಗ್ಯ ಖರ್ಗೆ 8 ಸಲ ಏನು ಕಡ್ದು ಕಟ್ಟೆ ಹಾಕಿದ್ನೋ ಗೊತ್ತಿಲ್ಲ. ಆ್ಯಂಡ್ ದೆನ್ ಅವನ ಮಗ 2 ಸಲ ಏನು ಕಡ್ದು ಕಟ್ಟೆ ಹಾಕಿದಾನೋ ಗೊತ್ತಿಲ್ಲ. ಸೊ ಇರಲಿ, ಇದೆಲ್ಲ ರಾಜಕಾರಣದಲ್ಲಿ ಇರುತ್ತೆ. ಆದರೆ ಒಂದಂತೂ ನಿಜ, 8 ಸಲ 9 ಸಲ ಗೆದ್ದಂಥ ಒಬ್ಬ ಅಯೋಗ್ಯ ಖರ್ಗೆ ಅವನ ಕ್ಷೇತ್ರ ಅಂತ ಹೇಳ್ಕೊಳ್ಳೋಕ್ಕೆ ಅವನಿಗೆ ನಾಚಿಕೆ ಆಗಬೇಕು. ಸೊ ಉದಾಹರಣೆಗೆ ನಮ್ಮ ಹಿರಿಸಾವೆ ಅಣ್ಣಯ್ಯನು ಇವ್ರ ಸಮಕಾಲೀನರು 23 ವರ್ಷಗಳ ಕಾಲ ಮಂತ್ರಿಗಳಾದಂಥ ಹಿರಿಸಾವೆ ಅಣ್ಣಯ್ಯನವ್ರು ಬಂದ ಕ್ಷೇತ್ರನ ಬಂದು ನೋಡಲಿ, ಅವ್ರ ಕಾಲದ ಸಿಲ್ನುಗ್ಲಿ ಅಂತ ಹೇಳ್ತಾ. ಸೊ ಸ್ನೇಹಿತರೆ, ಆ್ಯಸ್ ಯೂಶ್ವಲ್ ಇದರಿಂದ ಯಾರು MLAಗಳಾಗಿದ್ದರು ಏನು ಎಲ್ಲ ನೋಡೋವಂಥ ಸಮಯ 62ರಲ್ಲಿ ವಿದ್ಯಾಧರ ಗುರೂಜಿ ಸಾಯಣ್ಣ ಸ್ವತಂತ್ರ ಪಾರ್ಟಿ. ಆ್ಯಂಡ್ ದೆನ್ ಎಂಕಪ್ಪ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ 67. ಸೊ 72 ಮಲ್ಲಿಕಾರ್ಜುನ ಖರ್ಗೆ. ಸೊ ವರ್ಸ್ಟ್ ಫೆಲೋ ಆ್ಯಂಡ್ ದೆನ್ ಏನೂ ಪ್ರಯೋಜನ ಇಲ್ಲದೆ ಇರುವಂಥ ಒಬ್ಬ ಅಯೋಗ್ಯ, ಅವಿವೇಕಿ, ಉತ್ತರ ಕರ್ನಾಟಕದ ಒಬ್ಬ SC ನಾಯಕ ಅಂತ ಹೇಳ್ಬೋದು. ತದನಂತರದಲ್ಲಿ 72ಕ್ಕೆ ಒಂದು ಶುರು ಆದಂಥ ಒಂದು ಈ ಜರ್ನಿ 2004ರವರೆಗೆ ತಾನೇ ಸ್ಪರ್ಧೆ ಮಾಡಿದ್ರು. ತದನಂತರದಲ್ಲಿ 2008ರಲ್ಲಿ ಈ ಕ್ಷೇತ್ರ ರಿಸರ್ವೇಷನ್ನಿಂದ ಹೊರಬಂತು. ಸೊ ಆವಾಗ ಇವನು ಪೇರಿಕಿತ್ತ. ನೋಡಿ, ನಾನು ಹೇಳೋದು ಒಂದು, ನೀವು ಎಲ್ಲೇ ಕೆಲಸ ಮಾಡಿ ಹೆಂಗೆ ಇರಿ, ನೀವು ಕೆಲಸ ಮಾಡಿದರೆ ಜನ ಗೆಲ್ಲಿಸ್ತಾರೆ. ನನಗೆ ರಿಸರ್ವೇಷನ್ನೇ ಅಂದರೆ ಈ ಗಿರಾಕಿಗಳೆಲ್ಲ ಬಿಕಾಸ್ ಆಫ್ ರಿಸರ್ವೇಷನ್ ದೇ ಸರ್ವೈವ್ ಅಂತ ಹೇಳ್ತಾ 2008ರಲ್ಲಿ ಒಬ್ಬ ಜೋಕರ್ ಬಾಬುರಾವ್ ಚಿಂಚನಸೂರ್ ಆ್ಯಂಡ್ ದೆನ್ 13ರಲ್ಲೂ ಕೂಡ ಅದೇ ಜೋಕರು. ಯಾಕೆ ಜೋಕರ್ ಅಂದರೆ ಅವ್ನು ಮಾತಾಡೋದು, ಅವ್ನು ನೋಡೋದು, ಅವ್ನು ಇರೋದೇ ಒಂಥರ ಜೋಕರು. ಸೊ ಹೆಚ್ಚು ಕಮ್ಮಿ SM ಕೃಷ್ಣ ಅವರು ಇದ್ದಾಗ 8 ಖಾತೆಗಳನ್ನ ನಿರ್ವಹಿಸಿದಂಥ ಖ್ಯಾತಿ ಬಾಬುರಾವ್ ಚಿಂಚನಸೂರು. ಸೊ ಇವ್ರದ್ದು ಜಾತಿಲಿ ಯಾವ ಒಬ್ಬ ಇದು ಏನಂತಾರೆ ಒಬ್ಬ ರಾಜಕಾರಣಿನೂ ಇಲ್ಲ. ಇವ್ರ ಜಾತಿಲಿ ಇವನೇ ಮೊದಲನೇ ಮಂತ್ರಿ. ಸೊ ತದನಂತರದಲ್ಲಿ ಇದು ಹೆಂಗೆ ಒಬ್ಬ ಒಳ್ಳೆಯ ನಾಯಕ ಬಂದರು. ಸೊ ಯಾರಪ್ಪ ಏನು ಅಂತ ಅಂದರೆ ನಾಗನಗೌಡ ಕುಂದಕೂರ್. ಸೊ ಇವ್ರು ಯಾರು ಅಂದರೆ ಹಾಲಿ MLA ಅವರ ತಂದೆ, ಈಗ ದೈವಾನಿಧರಾಗಿದ್ದಾರೆ. ಸೊ 2023ರಲ್ಲಿ ಕಾಲ್ಡ್ ಎನರ್ಜೆಟಿಕ್ ನಮ್ಮ ಜನತಾದಳ ಶರಣ್ಗೌಡ ಕುಂದಕೂರ್ ಎಂಟ್ರಿ ಆಗುತ್ತೆ. ಸೊ ಬಹುಶಃ ಈ ಮನುಷ್ಯನ ಬಗ್ಗೆ ಹೇಳಬೇಕು ಅಂತ ಅಂದರೆ ಪದಗಳೇ ಬರಲ್ಲ. ಯಾಕೆ ಅಂತ ಅಂದರೆ ಅಷ್ಟು ಒಂದು ಕಮಿಟೆಡ್ ಆಗಿ ವರ್ಕ್ ಮಾಡ್ತಾರೆ. ಅಸೆಂಬ್ಲಿಲಿ ಕೂಡ ಅಷ್ಟೇ ಮಾತಾಡ್ತಾರೆ. ತದನಂತರದಲ್ಲಿ ಕ್ಷೇತ್ರದ ಜೊತೆ, ಜನಗಳ ಜೊತೆ ಭಾಳ ಅನ್ಯೋನ್ಯ ಸಂಬಂಧ. ಯಾರೇ ಹೋದರೂ ನಿನ್ನ ಜಾತಿ ಏನು ಅಥವಾ ನೀನು ಯಾವ ಪಕ್ಷ, ಯಾರಿಗೆ ವೋಟ್ ಇಟ್ಟಿದೆಯಾ ಏನೂ ಕೇಳಲ್ಲ. ಅವರು ಸರ್ಕಾರದ ವತಿ ಅಥವಾ ಅವರು ಪರಿಮಿತಿಲಿದ್ದರೆ ಈ ಮನುಷ್ಯ ಕೆಲಸ ಮಾಡಿಕೊಡ್ತಾನೆ. ಎನರ್ಜೆಟಿಕ್. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಹುಚ್ಚ ಶಾಸಕ ಪ್ರದೀಪ್ ಈಶ್ವರ, ಆಮೇಲೆ ಮೋಟಮ್ಮನ ಮಗಳು ನಯನ ಮೋಟಮ್ಮ ಇವ್ರ ಕಾಲದ ಸಿಲಿ ಅಥವಾ ಇನ್ನೊಂದು ಏನೇನೋ ಎಲ್ಲೆಲ್ಲ ಹೋಗಿ ನುಗ್ಗಿ ಬಂದರೆ ಒಂದು ಸ್ವಲ್ಪ ಒಳ್ಳೆಯದಾಗುತ್ತೆ. ಬಿಕಾಸ್ ಇವರು ಅಸೆಂಬ್ಲಿಲಿ ಮಾತಾಡೋದು ಕೂಡ ನೀವೆಲ್ಲ ನೋಡಿರ್ತೀರ ಯೂಟ್ಯೂಬು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಅರ್ಥಗರ್ಭಿತವಾಗಿ ಮಾತಾಡ್ತಾರೆ. ಯಾವ್ಯಾವ ರೀತಿ ಕೆಲಸ ಏನು ದಕ್ಷಿಣ ಕರ್ನಾಟಕಕ್ಕೆ ಬರುತ್ತೆ, ಆದರೆ ನಮ್ಗೆ ಯಾಕೆ ಬರಲ್ಲ. ಸೊ ಇದನ್ನೆಲ್ಲ ಚರ್ಚೆ ಮಾಡಿದ್ದಾರೆ. ತದನಂತರದಲ್ಲಿ ನಮಗೆ TADA ಬೇಡ, ಇನ್ನೊಂದು ಬೇಡ, ಮತ್ತೊಂದು ಬೇಡ, ಅದು ಕೂಡ ಚರ್ಚೆ ಮಾಡಿದ್ದಾರೆ. ತದನಂತರದಲ್ಲಿ ಪ್ರಕೃತಿಗೆ ಅಂದರೆ ಗಣಿಗಾರಿಕೆನ ಮಾಡೋವಂಥ ಸಂದರ್ಭದಲ್ಲಿ ಇವರು ಕ್ಷೇತ್ರಕ್ಕೆ ಬರದೇ ಇದ್ರೂ ಕೂಡ ಇವರು ಅಲ್ಲಿ ಹೋಗಿ ಹೋರಾಟ ಮಾಡಿದಂಥ ಖ್ಯಾತಿ ಶರಣ್ಗೌಡ ಕುಂದಕೂರು. ಈ ಮನುಷ್ಯನ ಬಗ್ಗೆ ಹೇಳೋದೇ ಬೇಡ. ಇಟ್ಸ್ ಎ ಒನ್ ಸೈಡೆಡ್ ವಿಕ್ಟ್ರಿ ಮ್ಯಾಚ್. ಸೊ ಒನ್ಸ್ ಅಗೇನ್ ಶರಣಗೌಡ ಕುಂದಕೂರು ಜನಗಳಿಗೆ ಶರಣು ಅಂತಾರೆ. ಸೊ ಜನಗಳು ಇವ್ರಿಗೆ ಶರಣು ಅಂದು ಇನ್ನೊಂದು ಬಾರಿ ಅವಕಾಶ ಕೊಡ್ತಾರೆ. ಸೊ 2028ಕ್ಕೆ ಒನ್ಸ್ ಅಗೈನ್ ನಮಗೆ ಶರಣಗೌಡ ಕುಂದಕೂರು ಗುರುಮಿಠಕಲ್ ಕ್ಷೇತ್ರ ಅಂತ ಹೇಳ್ತಾ, ಆ್ಯಸ್ ಯೂಶ್ವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್. ಸೊ ಸೋಮವಾರ ಹಬ್ಬದ ಶುಭಾಶಯಗಳು. ಆ ಶಿವ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ಸೊ ಇದು ಕೂಡ JDS ತೆಗೆಗೆ ಬಂದೇ ಬರುತ್ತೆ. ಸೊ ಸ್ನೇಹಿತರೆ, ನಮಸ್ಕಾರ.